ಬರ್ರಿಪ್ಪ ನಮ್ಗೆ ಇವತ್ತು ತೋರಿಸ್ತಾನೆ ಇವತ್ತು ಮೈಸೂರು ಒಳಗೆ ಫೇಮಸ್ ಇರೋದು ಚಾಮುಂಡಿ ಬೆಟ್ಟಕ್ಕೆ. ನಿಮ್ಗೆ ಹಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾರೆ ಏನಾಯ್ತು ನೋಡ್ರಿಪ್ಪ, ನಮ್ಗೆ ಒಳಗೆ ಬಿಡಲಿಲ್ಲ. ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿಗೆ ಮತ್ತೊಂದು ಸುಸ್ವಾಗತ. ಇದ್ರಿ ನಂದು 100K ಫಾದರ್ ಚಾಲೆಂಜ್ ಡೇ 12 ರೀ. ನೋಡ್ರಿ ಇವತ್ತು ನಾವು ಹೊಂಟಿದ್ದು ಹಂಗೆ ಚಾಮುಂಡಿ ಬೆಟ್ಟಕ್ಕೆ. ಯಾಕಂದ್ರೆ ಇಲ್ಲಿಂದ ನಮ್ಮ ರೈಲ್ವೆ ಸ್ಟೇಷನ್ ಹಂಗೆ ಬಸ್ ಸ್ಟ್ಯಾಂಡ್ ನಡ್ಕೊಂತ ಹೋದ್ವಿ ರೀ. ಅಲ್ಲಿಂದ ಆದ್ಮ್ಯಾಗ ನಮ್ಮ ಬಸ್ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಸ್ ಸಪ್ರೇಟ್ ಆಗಿದ್ದು, ಮತ್ತು ಅದಕ್ಕೆ ಒಂದು ಏನು ಸಪ್ರೇಟ್ ಅದು ದಾರಿ ಮಾಡಿದ್ದು. ಹಂಗೆ ಹೊಂಟಿ ಬಂದು ಹಂಗೆ ಮೈಸೂರು ಮೇಲೆ ಬಂತು. ಮತ್ತು ನಾವು ಜೂಕ್ಕೆ ಹೋಗಿದಲ್ರಿ, ಅದು ಬಂತು ಹಂಗೆ ರೋಡ್ನಾಗ. ನೋಡ್ರಿಪ್ಪ ಹಂಗೆ ಬಸ್ ಮ್ಯಾಗ ಹೊಂಟಂಗೆ ಮೈಸೂರು ವ್ಯೂ ಪಾಯಿಂಟ್ ರೀ. ಭಾರಿ ಭಾರಿ ಕಾಣತಿತ್ತು. ಅಂದಾಗ ಮೋಡ ಒಂದೊಂದು ಕಡೆ ಆಗಿತ್ತು, ಒಂದೊಂದು ಕಡೆ ಆಗಿದ್ದಿಲ್ಲ. ನೋಡಕ್ಕೆ ಮಾತ್ರ ಭಾರಿ ಕಾಣ್ತದೆ ಮ್ಯಾಗಿಂತ ಹೋದಾಗ. ಚಾಮುಂಡಿ ಬೆಟ್ಟಕ್ಕೆ ಹಂಗೆ ಹೋದೇವ್ರಿ. ಅಲ್ಲಿ ಮುಕ್ಳರಿ ಬಿಸಿಲಿತ್ತು ಸ್ವಲ್ಪ. ಹಂಗೆ ಮತ್ತು ಅವಾಗ ಮಳೆ ಮಾಡೋದು ಆಗಿತ್ತು. ಹಂಗೆ ನಡ್ಕೊಂತ ಹೋದ್ವಿ. ನಮ್ಮನಲ್ಲಿ ಒಳಗೆ ಬಿಡಕ್ಕೆ ಟೈರಿದಲ್ರಿ, ಅಂದ್ರೆ ಬಿಡ್ತಿದ್ರಿ. ಬಟ್ ಗದ್ದಲ ಭಾಳ ಇದ್ದ ಸಂಬಂಧ ನಾವು ಹೋಗಿದ್ದಿಲ್ಲ. ಆಮ್ಯಾಗ ನಮ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳಿದಕ್ಕೆ ಸಂಬಂಧ ಮತ್ತು ನಮ್ಮದೊಂದು ಐ ಡಿ ಇರುತ್ತೆ ಅಂತ ತೋರಿಸಿದ್ವಿ. ಒಳಗೆ ಬಿಟ್ರೆ ಇದಂಗೆ ನೋಡ್ರಿ, ಇದು ಎಂಟ್ರೆನ್ಸ್. ಇಲ್ಲಿಂದ ಒಳಗೆ ಹೋದ್ವಿ ನಾವು. ಹಂಗೆ ಫೋಟೋ ಒಂದಿಷ್ಟು ತೊಗೊಂಡು ಹಂಗೆ ಒಳಗೆ ಮಾತ್ರ ರೀ ಹೂವಿನ ಅಲಂಕಾರ ಭಾರಿ ಅಂದ್ರೆ ಭಾರಿ ಮಾಡಿದ್ರೆ ನೋಡ್ರಿ. ನಮ್ದು ಕ್ಯೂ ಗರ್ಭಗುಡಿ ಒಳಗೆ ಹೋಗಕ್ಕೆ ಮಾತ್ರ ಇತ್ತು. ನಾನು ನಿಮಗೆ ಒಳಗಿನ ವೀಡಿಯೋ ತೋರ್ಸೋಕ್ಕಾಗಲ್ಲ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರತ್ತೆ. ಯಾಕಂದ್ರೆ ಒಳಗೆಲ್ಲ ವೀಡಿಯೋ ಮಾಡೋಕೆ ಬಿಡೋದಿಲ್ಲ ಅಂತೇಳಿ ಅಲ್ಲಿಂದ ಹೊರಗೆ ಬಂದಿರಿ. ಅವನೊಂದು ಚಪ್ಪಲ್ ಎಲ್ಲಿ ಇಟ್ಟು ಮತ್ತೆ ಬಿಟ್ಟಿದ್ವಿ. ಮತ್ತು ಹಂಗೆ ಮತ್ತು ಅಂತದ್ದು ಸಿಕ್ಕು ರೀ. ನಾವು ವಿಡಿಯೋ ಮಾಡಿದ ಒಳಗೆ ಹೋಗಿ ನೋಡ್ಕೊಂಡು ವಾಪಸ್ ತೊಗೊಂಬಂದಿರಿ ಚಪ್ಪಲ್. ಮತ್ತು ಇದನ್ನೊಂದು ಅಲ್ಲೇ ಒಂದು ಇರಲಿ ಅಂತೇಳಿ ಅದನ್ನು ಕಟ್ಸ್ಕೊಂಡೇವ್ರಿ. ಸ್ವಲ್ಪ ಒಂದು ಏನೋ ಪಾಸಿಟಿವ್ ನೆಗೆಟಿವ್ ಏನೋ ಒಂದು ಇರಲಿ ಅಂತ ಸುಮ್ಕೆ ಒಂದು ನಾನು ನಿಮಗೆ ಇನ್ನೊಂದು ಹೇಳ್ಬೇಕು. ನಾ ಈಗ ಮಣ್ಣೊಂದು ವಿಡಿಯೋ ಹಾಕಿದ್ದೆ ರೀ, ಅದು ಏನಾಗ ಗೊತ್ತಿಲ್ಲ. ಒಟ್ಟು ಇನ್ಸ್ಟಾಗ್ರಾಮ್ ಒಳಗೆ ಫ್ರೀಸ್ ಆಗ್ಬಿಟ್ಟೈತೆ ರೀ. 358 ವ್ಯೂಸ್ ಒಂದು ಅಲ್ಲಿಗೆ ನಿಂತೈತಿ. ಏನಾಗ ಗೊತ್ತಿಲ್ಲ. ಈಗ ಮತ್ತೆ ಪ್ರಯತ್ನ ಮಾತ್ರ ಬಿಡೋದಿಲ್ಲ ರೀ, ಹಂಗೆ ಆಗ್ತಾ ಇರ್ತೈತಿ. ನೀವು ಹಂಗೆ ರೀ ಈಗ ಚಾಮುಂಡಿ ಬೆಟ್ಟಕ್ಕೆ ಫುಲ್ ವಿಡಿಯೋ ಯೂಟ್ಯೂಬ್ಗಳು ಹಾಕಿರ್ತೇನೆ, ಹೋಗಿ ಚೆಕ್ ಮಾಡಿ.